ಹಾಯ್ ಫ್ರೆಂಡ್ಸ್, ಇವತ್ತು ಹೂಕೋಸಿಂದ ಗೋಬಿ ಮಂಚೂರಿ ಮಾಡೋದು ಮನೆಯಲ್ಲೇ ಹೇಗೆ ಅಂತ ನೋಡೋಣ. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಗಾಡಿಗಳಲ್ಲೆಲ್ಲ ಎಲೆಕೋಸು ಯೂಸ್ ಮಾಡ್ತಿರ್ತಾರೆ. ರೆಸ್ಟೋರೆಂಟಲ್ಲಿ ಹೂಕೋಸಿಂದ ಮಾಡಿರ್ತಾರೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಚಿಕ್ಕದು ಹೂಕೋಸು ತೊಗೊಂಡಿದ್ದೀನಿ ನಾನು. ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಒಂದು ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಮತ್ತು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸೋಯಾ ಸಾಸ್ ಒಂದು ಸ್ಪೂನು ಮತ್ತು ಕೆಚಪ್ ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಮೇಲೆ ಹಾಕಲಿಕ್ಕೆ ಚಿಕ್ಕದಾಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಉಂಡೆ ಇರುತ್ತಲ್ಲ ಅಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ. 1/4 ಇಂಚು ಶುಂಠಿ ಮತ್ತು 3/4 ಕಪ್ ಮೈದಾ ಹಿಟ್ಟು, 1/4 ಕಪ್ಪು ಕಡಲೆ ಹಿಟ್ಟು, ಅರ್ಧ ಕಪ್ಪು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲಾಂದರೆ ಅಕ್ಕಿ ಹಿಟ್ಟು, ಮೆಣಸಿನ ಪುಡಿ, ಖಾರದ ಪುಡಿ ಮತ್ತು ಉಪ್ಪು, ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ. ಇದಿಷ್ಟು ಒಗ್ಗರಣೆಗೆ ಬೇಕಾಗುತ್ತೆ. ಮೊದಲು ಮೈದಾ ಹಿಟ್ಟೇ ಜಾಸ್ತಿ ಇರಬೇಕಾಗುತ್ತೆ. ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲೋರು, ಉಪ್ಪು ಮತ್ತು ಮೆಣಸಿನ ಪುಡಿ, ಖಾರದ ಪುಡಿ ಹಾಕಿ ಸ್ವಲ್ಪ ಫುಡ್ ಕಲರ್ ಹಾಕಿ ಕಲಿಸ್ಕೊಬೇಕು. ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು. ಯಾಕಂದರೆ ಹೂಕೋಸಿನ ತೊಳೆದಿರ್ತೀವಲ್ಲ ಅದ್ರ ನೀರು ಅದಕ್ಕೆ ಮಿಕ್ಸ್ ಆಗುತ್ತೆ. ಅದಕ್ಕೆ 1 ಸ್ಪೂನ್ ಕಾರ್ನ್ಫ್ಲೋರ್ಗೆ ಒಂಚೂರು ಫುಡ್ ಕಲರ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಸಪ್ರೇಟಾಗಿ ಎತ್ತಿಟ್ಕೊಬೇಕು. ಕಾರ್ನ್ಫ್ಲೋರ್ದು ಅದು ಲಾಸ್ಟಿಗೆ ಹಾಕಬೇಕಾಗುತ್ತೆ ಗೋಬಿಗೆ. ಅದಕ್ಕೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟಿಗೆ ನಾವು ಖಾರದ ಪುಡಿ, ಮೆಣಸಿನ ಪುಡಿ, ಉಪ್ಪಿನ ಪುಡಿ ಹಾಕಿದ್ದೀವಿ. ನಮಗೆ ಜಾಸ್ತಿ ಮಾಡೋದಿದ್ದಾಗ ಜಾಸ್ತಿ ಮಾಡೋದು. ಇದಕ್ಕೆ ಯಾವತ್ತೂ ಸ್ವಲ್ಪ ಹೂಕೋಸಿಗೆ ಅಂಟೋ ಥರ ಇರಬೇಕಷ್ಟೇ, ಫುಲ್ಲು ಒಡೆ ಥರ ಬರಬಾರ್ದು ಹಿಟ್ಟು. ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಬೇಕು. ನೋಡಿ, ಈಗ ಹೂಕೋಸು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಹೂಕೋಸು ಗೋಬಿಗೆ ಯಾವಾಗಲೂ ಅದೇನು ನಾವು ಹಿಟ್ಟು ಹಾಕ್ಕೊಂಡಿರ್ತೀವಿ ಅದಕ್ಕೆ ಹೂಕೋಸಿಗೆ ಅಂಟ್ಕೊಂಡ್ರೆ ಸಾಕು. ಫುಲ್ಲು ಬೋಂಡ ಥರ ಮಾಡಬಾರ್ದು. ನಾವು ಜಾಸ್ತಿ ಹಿಟ್ಟಿರಬಾರ್ದು. ಹೂಕೋಸು ಮೇಲೆ ಸ್ವಲ್ಪ ಒಂದು ಚಿಕ್ಕದಾಗಿ ಲೇಯರ್ ಬರಬೇಕಷ್ಟೇ. ಆ ಥರ ಅಷ್ಟೇ ಇರಬೇಕು ಹಿಟ್ಟು. ಜಾಸ್ತಿ ಹಾಕ್ಕೊಬಾರ್ದು ಇದಕ್ಕೆ, ಹೂಕೋಸಿಂದಕ್ಕೆ. ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಟ್ಟು ಅದಾದಮೇಲೆ ನೀಟಾಗಿ ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಕ್ರಿಸ್ಪಿಯಾಗಿ ಬರಬೇಕು. ಒಳಗಡೆ ಹೂಕೋಸು ದಪ್ಪ ದಪ್ಪ ಇರೋದ್ರಿಂದ ಬೇಯಬೇಕಲ್ಲ. ಹಾಗಾಗಿ ನಾವು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಫ್ರೈ ಮಾಡಿಕೊಂಡು ತೆಕ್ಕೊಬೇಕು. ಫಸ್ಟು ಫ್ರೈ ಮಾಡಿ ಇಟ್ಕೊಂಡು ಅದಾದಮೇಲೆ ನಾವು ಗೋಬಿಗೆ ಒಗ್ಗರಣೆ ಮಾಡಬೇಕಾಗುತ್ತೆ. ಫಸ್ಟು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ವಿ. ಆಯಿಲ್ ಇದಕ್ಕೆ ಜಾಸ್ತಿ ಹಾಕ್ಕೊಬಾರ್ದು, 1-2 ಸ್ಪೂನ್ ಅಷ್ಟೇ ಹಾಕ್ಕೊಬೇಕು. ಆಮೇಲೆ ಚಿಕ್ಕದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿಕಾಯಿನ ಹಾಕ್ಕೊಂಡು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇವೆಲ್ಲ ತುಂಬ ಫ್ರೈ ಆಗೋವರೆಗೂ ಬಿಡಬಾರ್ದು. ಕೆಂಪಗೆ ಮೀಡಿಯಮ್ಮಾಗಿ ಫ್ರೈ ಆದರೆ ಸಾಕು. ಯಾಕಂದರೆ ಇದು ಗೋಬಿಗಾಗಿರೋದ್ರಿಂದ. ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಫಸ್ಟ್ ಇದನ್ನು ಫ್ರೈ ಮಾಡಿಕೊಂಡು ನಾವು ಪುಡಿಗಳೇನು ತೊಗೊಂಡಿರ್ತೀನಿ, ಧನಿಯಾ ಪುಡಿ, ಮೆಣಸಿನ ಪುಡಿ, ಖಾರದ ಪುಡಿ ಅದನ್ನು ಹಾಕ್ಕೊಬೇಕು. ಚೂರು ಅರಿಶಿಣದ ಪುಡಿ, ಅದಾದಮೇಲೆ ಸೋಯಾ ಸಾಸು ಮತ್ತು ಟೊಮೊಟೊ ಕೆಚಪ್ ಹಾಕಿ ಫ್ರೈ ಮಾಡಬೇಕು. ನೋಡಿ, ಎಲ್ಲ ಪುಡಿಗಳನ್ನೂ ಹಾಕ್ಕೊಂಡು ನೆಕ್ಸ್ಟ್ ಈರುಳ್ಳಿ, ಕ್ಯಾಪ್ಸಿಕಮ್ ಹಾಫ್ ಬಾಯ್ಲ್ ಆದಮೇಲೆ ಈ ರೀತಿ ಮಾಡಿಕೊಂಡು ಆಮೇಲೆ ಕೆಚಪ್ಗಳನ್ನ ಹಾಕ್ಕೊಬೇಕು. ಸ್ವಲ್ಪ ಶುಗರ್ ಕೂಡ ಹಾಕ್ಕೊಬೇಕು. ಇದಕ್ಕೆ 1/4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಬೇಕು. ನೋಡಿ, ಈ ರೀತಿ ಕಾರ್ನ್ಫ್ಲೋರ್ ಫಸ್ಟಿಗೆ ಫುಡ್ ಕಲರು ಮತ್ತು ಅರ್ಧ ಸ್ಪೂನ್ ಕಾರ್ನ್ಫ್ಲೋರು, ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ಲಾಸ್ಟಲ್ಲಿ ಹಾಕಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಆಗಬೇಕದು. ಅದಕ್ಕೋಸ್ಕರ ಅದು ನೀರು ಹಾಕೋದು. ಯಾಕಂದರೆ ಗೋಬಿ ಒಳಗಡೆ ಈ ಮಸಾಲ ಹೋಗಬೇಕಲ್ಲ, ಹಾಗಾಗಿ. ಈಗ ಸ್ವಲ್ಪ ಅದು ಹಾಕಿದ್ದು ಒಂದು ಮಿನಿಟಲ್ಲೇ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಗೋಬಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಹೂಕೋಸಿನ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ಜಾಸ್ತಿ ಇದ್ದಾಗ ಜಾಸ್ತಿನ ಕ್ವಾಂಟಿಟಿ ಯೂಸ್ ಮಾಡಬೇಕಾಗುತ್ತೆ. ನಾನು ಚಿಕ್ಕ ಹೂಕೋಸಾಗಿದೆ ಹಾಗಾಗಿ ಇಷ್ಟ ಯೂಸ್ ಮಾಡಿದ್ದೀನಿ. ಮನೆಯಲ್ಲೇ ತುಂಬ ನೀಟಾಗಿ ನಾವು ಗೋಬಿ ಮಂಚೂರಿನ ಮಾಡ್ಕೊಬೋದು. ನೋಡಿ, ರೆಡಿಯಾಗಿದೆ ಗೋಬಿ ಮಂಚೂರಿ. ಇದ್ರ ಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಟ್ರೆ ನಮಗೆ ಹೂಕೋಸಿನ ಗೋಬಿ ಮಂಚೂರಿ ರೆಡಿ ಆಯಿತು. ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೊಬೋದು. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.